Welcome to the new vlog. Hello, mic testing 1 2 3. Hello guys, welcome back to the new vlog. ಇನ್ನೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಅಪ್ಪ ಸ್ಟ್ಯಾಂಡ್ ತೆಗಿಯೋಕ್ಕಾಗಲಿಲ್ಲ. ಇವತ್ತು ಶನಿವಾರ, ವೀಕೆಂಡ್, ಚಿಕ್ಕಮಂಗ್ಳೂರು ಕಾಲಿಂಗ್. ಎಲ್ಲ ಬಾಯ್ಸ್ ಎಲ್ಲ ವೆದರ್ ಚೆನ್ನಾಗಿದೆ ಅಂದ್ಬಿಟ್ಟು ಚಿಕ್ಕಮಂಗ್ಳೂರು ಹೊರಟಿದ್ದೀವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಶನಿವಾರ ಫ್ರೈಡೇ ವರ್ಕ್ ಮುಗಿಸ್ಕೊಂಡು ಸೀದಾ ಡೈರೆಕ್ಟ್ ಹಂಗೆ ಚಿಕ್ಕಮಂಗ್ಳೂರಿಗೆ ಎದ್ದಿರೋದು. ನಾನು ಇವತ್ತು ಯಾರ್ಯಾರು ಇದ್ದಾರೆ ಅಂದರೆ ನಾನು, ಧೀರಜು, ಅರ್ಸಿ, ರೈಡಲ್ಲಿ 3 ಜನ ಇದ್ದೀವಿ. ಬ್ಲ್ಯಾಕ್ ವಂಡರವ್ರು ಗೊತ್ತಲ್ಲ. ನಾನು ಬ್ಲಾಗ್ ಬಂದು ಬೇಲೂರಿಂದ ಹಳೆ ಬೇಲೂರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಹೆಲ್ಮೆಟ್ ಮೌಂಟ್ ಏನೋ ಪ್ರಾಬ್ಲಮ್ ಆಗಿ ಹಿಂಸೆ ಕೊಟ್ಟು 3 ಗಂಟೆ ರಾತ್ರಿ ಕುತ್ಕೊಂಡು ಹೆಲ್ಮೆಟ್ ಮೌಂಟ್ನ ಚಿಂಗ್ ಮಾಡಿ ರೆಡಿ ಮಾಡಿ ಇಷ್ಟೊತ್ತು ಒಣಗೋಗ್ಬಿಟ್ಟು ಇವಾಗ ಹಾಕಿದ್ದೀನಿ. ಐ ಹೋಪ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ. ಮೈಕೆಲ್ಲ ಹೊಸ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಏನು ವರ್ಕ್ ಆಗ್ತಿದೆ ಏನೋ ಗೊತ್ತಿಲ್ಲ, ನೋಡೋಣ. ಮತ್ತು ಏನು ಸಮಾಚಾರ ಎಲ್ಲ ಆರಾಮಾಗಿದ್ದೀರಾ? ಹೇಗಿದ್ದೀರಾ? ಕೆಲಸ ಕಾರ್ಯ ಎಲ್ಲ ಹೇಗೆ ನಡೀತಿದೆ ಸೊ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ವೆದರಲ್ಲಿ, ಬೈಕಲ್ಲಿ, ಆ ನಿಯೋನ್ ಕಲರ್ ಜಾಕೆಟಲ್ಲಿ ನೋಡೋ ಮಜಾನೇ ಬೇರೆ ರೈಡರ್ಸ್ಗೆ. ಬೆಳಗ್ಗೆನೆ ಬಿಟ್ಟಿದ ತಕ್ಷಣ ಮಳೆ ಬಂತು. ಏನು ಸಖತ್ತಾಗಿತ್ತು ಮಳೆ ಫೀಲು. ಬಟ್ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದು ಹೇಳಿದ್ನಲ್ಲ ಪ್ರಾಬ್ಲಮ್. ನಾವು ಈಗ ಆಲ್ಮೋಸ್ಟ್ ಬೇಲೂರು ಬಂದಿದ್ದೀವಿ ಅಂತ ಅಂದ್ಕೊಂತೀನಿ. ಬೇಲೂರಾ? ಹಾಂ, ಬೇಲೂರು. ಅಯ್ಯೋ ಲೆಫ್ಟ್ ಅವರ ಬೇಲೂರು. ಸೊ ನಾವು ಇವಾಗ ಸ್ಟ್ರೈಟ್ ಹೋಗ್ಬೇಕು. ವಾಯ್ಸ್ ಎಲ್ಲ ಬರಲೇ ಇಲ್ವಲ್ಲ. ಗ್ರೀನ್ ನೋಡಿದ್ರು ಹಿಂಗಿದೆ ಅಂದರೆ ಪ್ಲೇಸ್ ಮಾತ್ರ ಎಕ್ಸ್ಟ್ರಾಡಿನರಿ. ಒಳ್ಳೆ ಸೀಸನ್ ಅನಿಸುತ್ತೆ. ಬಟ್ ಮಳೆ ಬರ್ತಾಯಿಲ್ಲ. ನಾವು ಮಳೆ ಬರುತ್ತೆ ಅಂತ ಬಂದ್ವಿ, ಬಟ್ ಮಳೆನೇ ಬರ್ತಾಯಿಲ್ಲ. ಬೆಳಗ್ಗೆ ನಿನ್ನೆ ನೈಟೆಲ್ಲ ಹೆವಿ ಮಳೆ ಆಗಿದೆ. ಕೆರೆಗಳಂತೂ ತುಂಬಿ ಹರಿತಿದೆ ನೀರು. ನಾವು ಹೋಗೋ ಟೈಮಲ್ಲಿ ಇವಾಗಲೂ ಮಳೆ ಬಂದರೆ ಕ್ರೇಜಿ ಆಗುತ್ತೆ. ನಾವು ಫುಲ್ ಎಲ್ಲ ಪ್ಯಾಕ್ ಆಗಿ ಎಲ್ಲ ರೈನ್ ಗೇರ್ಸ್ ಎಲ್ಲ ಹಾಕೊಂಡು ಪ್ಯಾಕ್ ಆಗಿ ಬಿಡ್ತಾನೇ ಇಲ್ಲ. ಮಳೆ ಬರುತ್ತೆ ಅಂದ್ಕೊಂಡೆ, ಬಟ್ ಮಳೆ ಬರ್ತಾನೇ ಇಲ್ಲ. ನೋಡೋಣ, ಮುಂದೆ ಬಂದರೆ ಮಳೆ ಚೆನ್ನಾಗಿರುತ್ತೆ. ಏನಂತೀರಾ? ಅಲ್ಲಿ ನೋಡಿ, ಇಲ್ಲಿ ಫಾಗ್ ಹೆಂಗಿದೆ. ಅದೆಲ್ಲ ಬೆಟ್ಟ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ತಿದೆಯೋ ಗೊತ್ತಾಯ್ತಾ ಇಲ್ಲ. ಬಟ್ ರಿಯಲ್ ಕಣ್ಣಿಗೆ ಮಾತ್ರ ಹೆಂಗೆ ಕಾಣಿಸ್ತಿದೆ ಅಂದರೆ ಅಲ್ಲಿ ಬೆಟ್ಟ ಇದೆ, ಬಟ್ ಗೊತ್ತೇ ಆಯ್ತಲ್ಲ. ಫುಲ್ಲು ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ, ಫುಲ್ಲು ಕ್ಲೌಡು. ನೋಡಿ ಗೊತ್ತೇ ಆಗ್ತಾಯಿಲ್ಲ ಅಂದ್ಕೊಳ್ಳಿ. ಆ್ಯಕ್ಚುಲಿ ಇದು ಅನ್ಪ್ಲ್ಯಾನು. ನಮ್ಮ ಪ್ಲ್ಯಾನೇ ಇರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಇಟ್ಟಿದ್ದು ಯಾವಾಗ ಅಂದರೆ 2-3 ವಾರದ ಹಿಂದೆ. ಬಟ್ ಅವಾಗೇನೋ ಇಲ್ಲಿ ಬಿಟ್ಟಾಲಿಯ ಕ್ಲೋಸ್ ಆಗಿದೆ ಇದು ಅಂದ್ಕೊಂಡು ಇದು ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಆ್ಯಕ್ಚುಲಿ ಇವತ್ತು ಓಪನ್ ಮಾಡ್ತಾ ಇದ್ದಾರಂತೆ ಎಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬರ್ತಾಯಿದ್ದೀವಿ. ಇವತ್ತು ಡೇಟ್ ಬಂದು 26 ಜುಲೈ. ಓಕೆ, ಇವತ್ತಿಂದ ಓಪನ್ ಇದೆ. ಸೊ ಅದಕ್ಕೋಸ್ಕರ ಬರ್ತಾಯಿದ್ವಿ. ಸಡನ್ನಾಗಿ ಕಾಲ್ ಮಾಡಿದ್ರು ಹುಡುಗರು ನೈಟು. ಬೆಳಗ್ಗೆ ಎದ್ಬಿಡೋಣ ಅಂದರು. ಸರಿ ಆಯಿತು, ಬಂದೇ ಬಿಟ್ವಿ. 3 ವಾರದಿಂದ ನನ್ನ ಲೈಫಲ್ಲಿ ಇಷ್ಟೊಂದು ಸತಿ ಪೋಸ್ಟ್ಪೋನ್ ಆಗಿರೋದೆ ಇದೇ ಟ್ರಿಪ್ಪೇ ಅನಿಸುತ್ತೆ. ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಮಾನ್ಸೂನ್ ರೈಡು ಇದೆಲ್ಲ ಓವರ್ಫ್ಲೋ ಆಗಿರೋದು. ಕೆರೆ ಓವರ್ಫ್ಲೋ ಆಗಿ ಈ ಕಡೆ ವಾಟ್ರ್ ಬರ್ತಾ ಇರೋದು. ಇನ್ನು ಎಷ್ಟು ಯಾವ ರೇಂಜ್ ವಾಟ್ರ್ ಇದೆ ನೋಡಿ. ಏನೋಣ ನೀನು ಹಿಂಗೆ ಬಿಡ್ತೀಯ ಹೊಗೆ, ಅಷ್ಟೇ ಕತೆ. ನಿಂಗೆಲ್ಲ ಹೊಗೆ ಬಿಟ್ಕೊಂಡು ಹೋಗೋದ್ರೆ ಆ್ಯಕ್ಚುಲಿ ನ್ಯೂಸ್ಗಳಲ್ಲೆಲ್ಲ ಕ್ಲೋಸ್ ಅಂತ ಹೇಳ್ತಾ ಇರೋದಕ್ಕೆ ಜನ ಅಷ್ಟಿಲ್ಲ. ಇಲ್ಲ ಅಂದಿರೋ ಜನ ಫ್ರೆಶ್ ಮೀನು ನೋಡ್ಬೋದು. ಕೆರೆ ಫುಲ್ಲು. ಹಾಂ, ಮಾಗಡಿನ ಇಲ್ಲಿ ಆದ್ರೂ ಮಾಗಡಿ ಅಂತೆ. ರಾಮನಗರ ಹತ್ರ ಮಾಗಡಿ ಯಾವುದು? ಕೊನೆಗೂ ಚಿಕ್ಕಮಗಳೂರು ಗುರು. ರೈಟ್ ಹೋಗಿದ್ರೆ ಶಿವಮೊಗ್ಗ ಹೋಗ್ತಿದ್ವಿ, ಲೆಫ್ಟ್ ತಗೊಂಡಿಗೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ವಿ. ಇವ್ರು ಯಾರಪ್ಪ ಅವರು? ಮಾವಳ್ಳಿ ಬಿರಿಯಾನಿ ಅಂತೆ. ಕೋಳಿನ ಇಕ್ಬಿಟ್ಟು ಅವ್ರ ಮೇಲೆ
ಸರಿ ಆಯ್ತಾ, ಓಕೆ. ಇದೇನೋ ಮಳೆ ಅಂದರೆ ಬಿಸಿಲು ಹೊಡಿತೈತಲ್ಲ, ಈ ರೇಂಜ್ ಬಿಸಿಲಾ? ಸರಿ, ಇವಾಗ ಎಲ್ಲೋಣ ಫಸ್ಟ್ ಎಲ್ಲೋಣ? ನಾವು ಮತ್ತೆ ಉಜ್ರೆಗೆ ಇದಕ್ಕೆ ಹೋಗ್ಬೇಕಂದ್ರೆ ಕೆಮ್ಮಣ್ಣಗುಂಡಿ ಮೇಲೆ ಹೋಗ್ಬೇಕಲ್ಲ, ದಿಡ್ಪೆ ಮೇಲೆ ಹೋಗ್ಬೇಕು ತಾನೆ? ಉಜ್ರೆಗೆ ಧರ್ಮಸ್ಥಳಕ್ಕೆ. ಹ್ಞೂ, ಕೆಮ್ಮಣ್ಣಗುಂಡಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಅದ್ಯಾವುದು ಆಫ್ ರೋಡ್ ಅಂದಲ್ಲ ಮಾಡ್ಕೊಂಡು ಹಂಗೆ ಇದಕ್ಕೆ ಹೋಗೋಣ ಬಾ. ಇದು ಏನೋ ದಿಡ್ಪೆ ಆ ರೋಡಲ್ಲೇ ಮತ್ತೆ ವಾಪಸ್ ಬರಬೇಕು. ಆ ಆಫ್ ರೋಡ್ ಟ್ರಯಲ್ ಎಕ್ಸ್ಟ್ರೀಮ್ ಆಗಿದೆ. ಆಗ ನಮ್ಮ ಗಾಡಿ ಬರೋದೇ ಇಲ್ಲ. ನೀನಲ್ವ ಹೇಳಿದ್ಲಿ? ನಾನು ಹೇಳಿದ್ದು ಇದು ಇರ್ಮೈ ಫಾಲ್ಸ್ಗೆ ಹೋಗೋಣ ಅಂತ ನಾನು ಹೇಳಿದ್ದೆ. ಅಲ್ಲಿ ಹೋಗ್ಬೋದು, ಓಕೆ. ಮಳೆ ಅಂದರೆ ಬಿಸಿಲು ಅದು ಇದು ಅಂತಂದ್ರೆ ಬಿಸಿಲು ಹೊಡಿತೈತೆ, ಏನು ಮಾಡ್ತೀವಿ, ಸಕೆ ಹೊಡಿತೈತೆ, ಬಿಡೋಣ ಅನಿಸ್ತೈತೆ. ಬಟ್ ಮೇಲೆ ಸಾಗಿರೋದ್ರಿಂದ ನೋಡಿದ್ರೆ ಮೇಲೆ ಮಳೆ ಐತೆ. ಸೊ ಈ ಸದ್ಯಕ್ಕೆ ಬಾಬಾ ಬುಡನ್ಗಿರಿಗೆ ಹೋಗೋಣ, ಯಾಕಂದರೆ ಚಿಕ್ಕಮಗಳೂರು ಫೀಲ್ ತೊಗೊಳ್ಳೋಕ್ಕೋಸ್ಕರ ಮಳೆ ಫಾಗು. ಅದಾದಮೇಲೆ ಚಾರ್ಮುಂಡಿ ತೊಗೊಂಡು ಅಲ್ಲೊಂದು ಫಾಲ್ಸ್ಗೆ ಹೋಗೋಣ. ಫಾಲ್ಸ್ ಮುಗಿಸ್ಕೊಂಡು ಧರ್ಮಸ್ಥಳದಿಂದ ಡೈರೆಕ್ಟು ಅಲ್ಲಿ ಸ್ಟೇ ಆಗಿ ನೋಡೋಣ ಇನ್ನು ಏನೇನಾಗುತ್ತೆ ಹೇಳ್ತೀನಿ ನಿಮಗೆ. ಬನ್ನಿ, ಇಲ್ಲಿ ಎಲ್ಲರ ಕಾಫಿ ನಾಡು ಚಂದ್ರಶೇಖರ ಮಾತಾಡ್ಸೋಣ, ಏನಂತೀರಾ? ಒಂದು ಟೈಮಲ್ಲಿ ಏನು ಅವ್ರು ಟ್ರೆಂಡಿಂಗಲ್ಲಿ ಇದ್ದಿದ್ದೇನು ಪಾಪ ಅವ್ರು ಆಡ್ತಾ ಇದ್ದ ಸಾಂಗ್ ಏನು ಪಾಪ ಇವಾಗೇನೋ ಬೈತಾರಂತೆ ಎಲ್ಲ. ಇಲ್ಲೋಣ ಬೇಡವಾ? ಏನದು? ಅದೇ ಸಿರಿ ಪಾರ್ಕು. ಸಿರಿ ವಿಲ್ ಮೀಟ್ ಯು ಲೇಟರ್. ಓ ಏನಪ್ಪ, ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಕಂಬ. ಮೇ ಬಿ ಮಳೆ ಬಂದೀಗ ಮರ ಬಿದ್ದಿದೆಯಲ್ಲ, ಎಫೆಕ್ಟ್ ಇದೆ. ಬಟ್ ಇವತ್ತು ಮಳೆ ಇಲ್ಲ. ನಾವು ಬಂದ್ವಿ ಅಂತ ಮಳೆ ಬರ್ತಿಲ್ವ, ಏನು ಕತೆ? ನಾವು ಮಳೆ ಇರುತ್ತೆ ಅಂತ ಬಂದಿದ್ದು ನಿಜವಾಗ್ಲೂ. ಈ ಥರ ಆಗೋದ್ರೆ ತುಂಬ ಕಷ್ಟ ಇದೆ. ಬಿಡ್ತಾವ್ರ ಅಲ್ಲೇನೋ ಐತೆ ನೋಡು, ಓದು. ಏಯ್ ಮುಳ್ಳಯ್ಯನಗಿರಿ ಸಿಕ್ಕಲ್ಲ. ಏನಂತ ಅಲ್ಲಿ ಇದ್ರದ್ದೇನು ಬಾಬಾ ಬುಡನ್ಗಿರಿದೇನಿಲ್ಲ, ಮುಳ್ಳಯ್ಯನಗಿರಿ ಅದೆಲ್ಲ ಕ್ಲೋಸ್ ಅಂತ ಹೇಳ್ತವ್ರೆ. 30ನೇ ತಾರೀಕುವರೆಗೂ ಬಿಡಲ್ಲ. ಕ್ಲೋಸ್ ಬಿಡ್ತಾ ಇಲ್ಲ, ಫುಲ್ ಸ್ಟಾಪ್ ಮಾಡ್ಬಿಟ್ಟವ್ರೆ. ಒಳ್ಳೆ ಬೇರೆ ಪ್ಲೇಸ್ ಎಲ್ಲೂ ಇದೆ ಅಂತ ಕೇಳಿ ನೋಡು, ಬೇರೆ ಯಾವ್ದು ಬಿಡ್ತಾರೆ. ಗೂಗಲ್ ಸರ್ಚ್ ಮಾಡಿದ್ರು ಬಿಡಬೇಕಲ್ಲ, ಅದು ನೋಡ್ಕೊಬೇಕು ಫಸ್ಟು. ಅಣ್ಣ ಇನ್ನೂ ಮುಂದೆ ಹಾಕೊಳ್ಳೋಣ, ನೀನು ಹಿಂಗೆ ಹಾಕೊಂಬಿಟ್ರೆ ಹೆಂಗಣ್ಣ? ಹೆಂಗೋ ಇದು? ಹಾಂ, ಮುಳ್ಳಯ್ಯನಗಿರಿ ಎಲ್ಲ ಕ್ಲೋಸ್ ಅಂತ. ಮುಳ್ಳಯ್ಯನಗಿರಿ ಇಲ್ಲ ಬಿಡು, ಅಲ್ಲೇ ಐತಲ್ಲ ದತ್ತಾಪೀಠ, ಸೀತಾ ಗುಡ್ಡ, ಮುಳ್ಳಯ್ಯನಗಿರಿ. ಕೇಳ್ಬೇಕು ಇವ್ರಿಗೆ ಯಾರಿಗಾರ ಲೋಕಲ್ಸ್. X7 7 ಅದು X1 7 ತಾನೆ? ಹ್ಞೂ, ಅದೇ ಲೇಟೆಸ್ಟ್ ವರ್ಷನ್ ಇದು. ಮಳೆ ಅನ್ ಬಂದರೆ ಬಿಸಿಲು ಹಿಂಗೆ ಹೊಡಿದಾರದು, ಸೆಕೆ ಹೆಂಗೆ ಕಿತ್ಕೊಂತಿದೆ. ಹಾಂ, ಅಲ್ಲ ಮಳೆ ಅಂತ ಬಂದರೆ ನಾವು ಹಿಂಗೆ ಹೊಡಿಯೋದು ಬಿಸಿಲು. Did you check with them if it is closed or open? Everywhere it's closed. It's closed, I mean, you have seen or they are just saying that? A lot of places are here, right? Lot of places are here, but Where are you from? We are from Bangalore. when you're from Hyderabad. Hyderabad, you came from Hyderabad here, directly from that. A few moments later. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬಿಡ್ತಾನೆ ಇಲ್ಲ ಒಳಗಡೆ. ಬೆಳಗ್ಗೆಲ್ಲ ಬಿಟ್ಟಿದ್ರಂತೆ, ನಾವು ಅದಕ್ಕೋಸ್ಕರ ಬಂದಿದ್ದು. ಬೆಳಗ್ಗೆಲ್ಲ ಬಿಟ್ಟಿದ್ರಂತೆ, ಇವಾಗ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಇವಾಗ ಮತ್ತೆ ಈ ಕಡೆ ದೇವ್ರ ಮನೆ ಕಡೆ ಹೊಡಿತಾ ಇದ್ವಿ. ವೆದರ್ ಬಿಸಿಲಿತ್ತಲ್ಲ, ತಕ್ಕಂಡು ಹೆಂಗೆ ಕ್ಲೈಮೇಟ್ ಚೇಂಜ್ ಆಗಿತ್ತು ನೋಡ್ರಿ.
ಏನು ಕ್ರೇಜಿ ಅಂದರೆ ಮೇಳೆ ಬಿಟ್ಟಿರೋ ಅವ್ರು ಇನ್ನೂ ಚೆನ್ನಾಗಿರೋದು, ಮೇಳೆ ಬಿಟ್ಟಿಲ್ಲ. ಇವಾಗ ಮಳೆ ಹನಿಯಕ್ಕೆ ಸ್ಟಾರ್ಟ್ ಆಗಿದೆ. ನಾನು ರೈನ್ ಗೇರ್ಸ್ ಎಲ್ಲ ತೆಗ್ದೇ ಬಿಟ್ಟೆ. ಸೆಕೆ ಆಗ್ತಿತ್ತು ಗುರು, ಬಿಸಿಲಲ್ಲೇ ಹೆವಿ ಬಿಸಿಲು ಹೊಡಿತಿತ್ತು, ಸೆಕೆ ಅಂದರೆ ಸೆಕೆ ಆಗ್ತಿತ್ತು. ಸೊ ತೆಗ್ಬಿಟ್ಟೆ. ನೋಡ್ರಿ ಇವಾಗ ಹನಿ ಸ್ಟಾರ್ಟ್ ಆಗ್ತೈತೆ. ಸಿರಿ ಏನಪ್ಪ ಬಂದವರೆಲ್ಲ ಗಂಟೆ ಹೊಡೆದಾಗ ಹುಡ್ಬಿಟ್ಟು ಹೋಯ್ತಾ ಇರೋ ನನಗೆ. ಹಾಂ ಏನು ಅನ್ಯಾಯ ಮಾಡಿದ್ದೀನಿ ನನಗೆ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣಣ್ಣ. ರಾತ್ರಿ 3 ಗಂಟೆ ಆಗೋದು ಕೆಲಸ ಮುಗಿಸ್ಕೊಂಬರೋದು, ಬೆಳಗಿನ ಜಾವ 6 ಗಂಟೆಗೆ ಈ ಸಲ ನನ್ನ ಮಕ್ಕಳು ಚಿಕ್ಕಮಂಗ್ಳೂರಿಗೆ ಅಂತ ಕರ್ಕೊಂಬಂದ್ರು. ಇಲ್ಲಿನವ್ರು ಎಲ್ಲ ಕ್ಲೋಸ್ ಆಗಿದೆ, ನಿದ್ದೆ ಮಾಡೋಕೆ ಬಿಡಲ್ಲ, ಏನಿಲ್ಲ. ನನ್ನ ಹೊಟ್ಟೆ ಎಷ್ಟು ಉರಿಸ್ತವ್ರು. ಹಾಂ ಆ ಭಗವಂತ ಅನ್ನೋನಿದ್ರೆ ಇವ್ರನ್ನೆಲ್ಲ. Hello, welcome to my YouTube channel again. Today I am going to make a new video, so please whatever. Please I want to reach 1 million likes. So please